ಔಟ್ಸೈಡ್ ಒಂದಷ್ಟು ಚರ್ಚೆಗಳಾಗ್ತಿದೆ. ಅದು ಹೌದು. PR ಗೆ ಸಂಬಂಧಪಟ್ಟ ವಿಷಯಗಳು. ಹ್ಮ್ ಸೊ ಈಗ ಯಾವುದೇ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಪೋಸ್ಟ್ ಯಾವುದೇ ವಿಡಿಯೋ ಓಪನ್ ಮಾಡಿದ್ರು, ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರು ಹ್ಮ್. ಫಸ್ಟ್ ಕಮೆಂಟ್ ಗಿಲ್ಲಿ ಅವ್ರ ಬಗ್ಗೆನೇ ಇರುತ್ತೆ. ಹೌದು. ಸೊ ಗಿಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ, ಗಿಲ್ಲಿ ಅವರ ಫೇವರ್ ಆಗಿನೇ ಕಮೆಂಟ್ಸ್ ಇರುತ್ತೆ. ಹ್ಮ್. ತುಂಬಾ ಜನ ಹೇಳ್ತಾರೆ ಗಿಲ್ಲಿ ಅವರಿಗೆ ತುಂಬಾ ಓವರ್ ಆಗಿ PR ಮಾಡ್ತಾ ಇದ್ದಾರೆ, ಅವರ ಪರವಾಗಿ ತುಂಬಾ PR ವರ್ಕ್ ನಡೀತಾ ಇದೆ ಅಂತ. ಹ್ಮ್. ಇನ್ನೊಂದಷ್ಟು ಜನ ಹೇಳ್ತಾರೆ, ಹ್ಮ್. ಎಸ್ಪೆಷಲಿ ಕಾವ್ಯ ಅವರ ತಮ್ಮ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹ್ಮ್. ನಮ್ಮ ಅಕ್ಕನ ಪರವಾಗಿ ನೆಗೆಟಿವ್ PR ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕನ ವಿರುದ್ಧ ನೆಗೆಟಿವ್ PR ಮಾಡ್ತಾ ಇದ್ದಾರೆ ಅಂತ. ಗಿಲ್ಲಿಗೆ ಪಾಸಿಟಿವ್ ಆಗಿ ಹಾ, ಮಾಡ್ತಿದ್ದಾರೆ. ಗಿಲ್ಲಿ ಅವ್ರ ಪರವಾಗಿ ಪಾಸಿಟಿವ್ PR ಒಂದ್ ಕಡೆ ನಡೀತಾ ಇದ್ರೆ, ಹ್ಮ್. ಕಾವ್ಯ ಅವ್ರ ಪರವಾಗಿ ತುಂಬಾನೇ ನೆಗೆಟಿವ್ PR ಅನ್ನುವಂಥದ್ದು ನಡೀತಾ ಇದೆ ಅಂತ. ಸೊ ಈ PR ಗೇಮ್ ಬಗ್ಗೆ ನೀವೇನ್ ಹೇಳ್ತೀರಾ? ಅಲ್ಲ, ನಂಗೇನ್ ಅನ್ಸುತ್ತೆ ಅಂದ್ರೆ ಇದು ಟಾಕ್ ಸುಮ್ಮನೆ ಬರಲ್ಲ. ಈಗ ಒಂದು ಕಿಡಿ ಹತ್ಕೊಂಡಿದೆ ಅಂತಂದ್ರೆ ಯಾರಾದ್ರೂ ಬೆಂಕಿ ಇಟ್ಟಿರ್ಬೇಕು. ಸೊ ಹಂಗೆ ಬರಲ್ಲ, ಖಂಡಿತ ನಡೀತಾ ಇದೆ. ಈಗ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಆಗಿರ್ಬೋದು, ಅವ್ರು ಒಳಗಡೆ ಹೋದಾಗ ಹೊರಗಡೆ ಜನ ಏನೇನು ಮಾಡ್ತಾರೆ, ಏನೇನು ಮಾಡಬೇಕು ಅಂತ ಅವ್ರದೇ ಆದಂಥ ಒಂದು PR ಟೀಮ್ ಸೆಟಪ್ ಮಾಡಿರ್ತಾರೆ. ಈಗಿನ ಲಾಸ್ಟ್ ನೀವು ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ಅಲ್ಲೆಲ್ಲ ಅದರ ಕಾನ್ಸೆಪ್ಟ್ ಇರಲ್ಲ, ಯಾಕೆಂದ್ರೆ ಅವ್ರು ಹೌದು. ಗೊತ್ತಿರಲ್ಲ. ಇನ್ನು ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ಗಳೆಲ್ಲ ಈ ಕಾನ್ಸೆಪ್ಟ್ ಇದೆ. ಅವ್ರದೇ ಆದಂಥ ಟೀಮ್ ಇರುತ್ತೆ. ಯಾರು ಡಾಮಿನೇಟ್ ಆಗಿರ್ತಾರೋ ಅವ್ರಿಗೆ ನೆಗೆಟಿವ್ ಮಾಡಿಸೋದು, ಯಾರು ನಂದೇನಾದ್ರೂ ಈ ವಾರ ಸ್ವಲ್ಪ ಡಮ್ಮಿ ಆಯ್ತಾ ಏನಾದರೂ ಪಾಸಿಟಿವ್ ಮಾಡಿಸೋದು. ಸೊ ಆ ಥರ 100% ನಡೀತಾ ಇದೆ. ಕೆಲವು ಸ್ಪರ್ಧಿಗಳು ಮಾಡ್ತಾ ಇರಲ್ಲ, ಇನ್ನು ಹೌದು. ಕೆಲವರು ಇದ್ರ ಬಗ್ಗೆ ಏನು ಸೋಷಿಯಲ್ ಮೀಡಿಯಾ, ಈ PR ಇದ್ರ ಬಗ್ಗೆ ಗೊತ್ತಿದ್ದವರು 100% ಮಾಡ್ತಾ ಇದ್ದಾರೆ. ಹ್ಮ್